ಸೊ ಗುರುನಾಥ ಗೌಡರು ಈ ಪ್ರಕರಣದಲ್ಲಿ ಸಹಾಯ ಕೇಳಿದಾಗ ಏನಂತ ಬೇಡ್ಕೊಂಡ್ರು ನಿಮ್ಮನ್ನು? ಗುರುನಾಥ ಗೌಡರು ಕೇಳ್ಕೊಂಡಿದ್ದಿಷ್ಟೇ. ಅವಾಗ ಒಂದೇನಾಯಿತು, ಈ ಗುರುನಾಥ ಗೌಡರ ಮನೆಗೆ ಸುಲ್ಪಿ, ತುಳಜಪ್ಪ ಸುಲ್ಪಿ, DYSP, ಇವರು ವಿನಯ್ ಕುಲಕರ್ಣಿ ಮತ್ತು ಗುರುನಾಥ ಗೌಡರ ಮಧ್ಯೆ ಸಂಧಾನಕ್ಕೆ ಬರ್ತಾರೆ. ಇವರು ಒಂದು ವಾರದಿಂದ ಅದನ್ನು ಪ್ರಯತ್ನ ಮಾಡ್ತಾ ಇರ್ತಾರೆ. ಇವರು 2017 ಸೆಪ್ಟೆಂಬರ್ನಲ್ಲಿ ನಡೆದಾಗ ಏನಾಗುತ್ತೆ, ಅಲ್ಲಿವರೆಗೂ ಗುರುನಾಥ ಗೌಡರು ಎಲ್ಲೂ ಕೂಡ ಓಪನ್ ಆಗಿ ಈ ಹೋರಾಟದಲ್ಲಿ ಭಾಗಿಯಾಗಿರಲಿಲ್ಲ. ಅಲ್ಲಿವರೆಗೂ ಮಲ್ಲಮ್ಮ ಮಾತ್ರ ಜೊತೆಗೆ ನಿಂತಿದ್ಲು. ಸೊ ಆವಾಗ ಏನು ಅವರು ಕೇಳ್ಕೊಂಡು ಬರ್ತಾರಲ್ಲ, ಕೇಳ್ಕೊಂಡು ಬಂದಾಗ ಗುರುನಾಥ ಗೌಡರಿಗೆ ಡೌಟ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಅವ್ರು ಯಾರೋ ಅವ್ರ ಜೊತೆ ಎಲ್ಲ ಡಿಸ್ಕಷನ್ ಮಾಡಿರ್ತಾರೆ. ಅವರು ಸುಲ್ಪಿ ಭಾಳ ಬರಾಕತ್ತಾನ ನೋಡು, ಸುಲ್ಪಿ ತೊಗೊಂಡು ಹೋಗಿ ವಿನಯ್ ಕಡೆ ಕೊಟ್ಟು ಆಮೇಲೆ ನಿನಗೆ ಏನಾದರೂ ಪ್ಲ್ಯಾನ್ ಮಾಡಿ ನೀನು ಎನ್ಕೌಂಟರ್ ಮಾಡಿ ಬಿಡಬಾರದು ಅಂತೇಳಿ. ಯಾಕಂತ ಕೇಳಿದರೆ ಅದಕ್ಕಿಂತ ಪೂರ್ವದಲ್ಲಿ ಅವ್ರ ಮನೆಯಲ್ಲಿ ಒಂದು ಪಿಸ್ತೂಲನ್ನು ಇಟ್ಟು, ಪೊಲೀಸ್ ಅಧಿಕಾರಿಗಳೇ ಪಿಸ್ತೂಲನ್ನು ಇವನು ಕೇಕಲ್ಲಿ ಪಿಸ್ತೂಲ್ ಇಟ್ಟು ಏನು ಆರೋಪಿತರಿದ್ರು 6 ಜನ, ಅವರನ್ನು ಕೊಲಸಾಕಿ ಜೈಲಲ್ಲಿ ಪ್ಲ್ಯಾನ್ ಮಾಡಿದಾನಂತೇಳಿ ಒಂದು ಸೃಷ್ಟಿ ಮಾಡಿ ಒಂದು ಕೇಸನ್ನು ಫಿಟ್ ಮಾಡಿ ಅವನನ್ನು 6 ತಿಂಗಳು ಜೈಲಿಗೆ ಕಳಿಸ್ಬಿಟ್ಟಿರ್ತಾರೆ ಸರ್. ಸೊ ಅವಾಗ ಇವ್ರಿಗೆ ಅವಕಾಶ ಸಿಕ್ಕಿರಲಿಲ್ಲ. ಅವನು ಕೋರ್ಟಿಗೆ ಸರೆಂಡರ್ ಮಾಡಿದ್ದ. ಓಕೆ, ಗುರುನಾಥ ಗೌಡ ನೇರವಾಗಿ ಕೋರ್ಟಿಗೆ ಸರೆಂಡರ್ ಮಾಡಿದ್ರಿಂದ ಅವಕಾಶ ಸಿಕ್ಕಿರಲಿಲ್ಲ. ಇಲ್ಲಾಂದ್ರೆ ಅವತ್ತು ಗುರುನಾಥ ಗೌಡರು ಸರೆಂಡರ್ ಮಾಡಿರಲಿಲ್ಲ, ಪೊಲೀಸರ ಕೈಗೆ ಸಿಕ್ಕಿದ್ರೆ ಎನ್ಕೌಂಟರ್ ಆಗೋನೇ ಅವತ್ತು. ಅವ್ರದ್ದು ಅದು ಪ್ಲ್ಯಾನ್ ಇತ್ತು ಅವ್ರದ್ದು. ಅಂದ್ರೆ ಅವನೊಬ್ಬ ಮುಗಿದು ಬಿಟ್ಟರೆ ಈ ಮ್ಯಾಟರ್ ಕ್ಲೋಸ್ ಅಂತಿತ್ತು ಅವ್ರಿಗೆ. ಕೇಳೋರೇ ಇಲ್ಲ, ಇದಕ್ಕೆ ಯಾರು ಕೇಳೋರು ಇಲ್ದಂಗೆ ಆ ಮನೆಯಲ್ಲಿ ಯಾರು ಕೇಳೋರು ಇಲ್ದಂಗೆ ಆಗಿಬಿಡ್ತಾರೆ, ಗಂಡ್ಮಕ್ಳು ಇಲ್ದಂಗೆ ಆಗಿಬಿಡ್ತಾರೆ ಅಂತೇಳಿ ಅದೊಂದು ಪ್ಲ್ಯಾನ್ ಮಾಡಿದ್ರು. ಅದಾಗಲಿಲ್ಲ. ಅದು ಗುರುನಾಥ ಗೌಡರ ತಲೆಯಲ್ಲಿತ್ತು. ತುಳಜಪ್ಪ ಸುಲ್ಪಿ ಬಂದಾಗ ಗುರುನಾಥ ಗೌಡರು ನನ್ನ ಸಂಪರ್ಕ ಮಾಡಿದರು, ಇಲ್ಲ ನಿಮ್ಮ ಹತ್ರ ನಾನು ಮಾತಾಡಬೇಕು ಅಂತೇಳಿ. ಸೊ ನಾನು ಗೌಡ್ರೆ ನೀವೇನು ಬರೋದು ಬೇಡ, ನಾನು ಒಂದು ಸಾರಿ ನಿಮ್ಮ ತೋಟಕ್ಕೆ ಬಂದು ಹೋಗ್ತೀನಿ. ಅಲ್ಲಿವರೆಗೂ ನಾನು ಯಾವತ್ತೂ ಅವ್ರ ತೋಟಕ್ಕೆ ಹೋಗಿರಲಿಲ್ಲ. ಹೋದಾಗ ಅವ್ರು ನನ್ನ ಹತ್ರ ಒಂದು ಅರ್ಧ ಗಂಟೆ ಎಲ್ಲ ವಿಷಯಗಳನ್ನು ಮಾತಾಡಿದರು. ಆಲ್ಮೋಸ್ಟ್ ಅವಾಗ ಮಲ್ಲಮ್ಮ ಯೋಗೇಶ್ ಗೌಡರವರು ಈ ಪ್ರಕರಣದಿಂದ ಹಿಂದೆ ಸರಿದಾಗಿತ್ತು. ಅವಾಗ ತುಳಜಪ್ಪ ಸುಲ್ಪಿ ಅವರು ಯಾವ ದಿವಸ ಮಲ್ಲಮ್ಮ ಯೋಗೇಶ್ ಗೌಡರ ಸಾಕ್ಷಿ 4ನೇ ಹೆಚ್ಚುವರಿ ಜಿಲ್ಲಾ ಸತ್ರ ಹೆಚ್ಚುವರಿ ನ್ಯಾಯಾಲಯದಲ್ಲಿ ಅವ್ರ ಸಾಕ್ಷಿ ಇತ್ತು, ಅವತ್ತೇ ಬೆಳಿಗ್ಗೆ ಬಂದಿದ್ರು ಅವರು. ಸೊ ಅವಾಗ ನಮಗೆ ಅವ್ರ ಸಾಕ್ಷಿ ಮುಗಿದಿತ್ತು. ಗುರುನಾಥ ಗೌಡರ ಕಡೆ ಬಂದಾಗ ಅವರು ಮಲ್ಲಮ್ಮ ಗೌಡರಿಗೆಲ್ಲ ಭೇಟಿಯಾಗಿ ಸಾಕ್ಷಿ ಹೇಳಿಸಿ ಗುರುನಾಥ ಗೌಡರ ಕಡೆ ಬಂದಿದ್ರು. ಕೋರ್ಟಲ್ಲಿ ಉಲ್ಟಾ ಹೊಡೆದಾಗಿತ್ತು. ಸೊ ಅವಾಗ ನಮಗೆ ಡೌಟ್ ಬರೋಕ್ಕೆ ಸ್ಟಾರ್ಟ್ ಆಯಿತು. ಬಿಜಾಪುರದಲ್ಲಿ ಇರುವಂಥ ಒಬ್ಬ DYSP ಇಲ್ಲಿಗೆ ಬಂದು ಇವ್ರ ಜೊತೆ ಮಾತಾಡಿ ಕನ್ವಿನ್ಸ್ ಮಾಡೋಕ್ಕೆ ಟ್ರೈ ಮಾಡ್ತಿದ್ದಾನೆ ಅಂತ ಕೇಳಿದ್ರೆ ಇದರಲ್ಲಿ ಏನೋ ಇದೆ ಅಂತೇಳಿ. ಆಮೇಲೆ ಗುರುನಾಥ ಗೌಡರು ಹೇಳಿದರು, ಇಲ್ಲ ವಿನಯ್ ಕುಲಕರ್ಣಿನ ಭೇಟಿ ಮಾಡ್ಸಕ್ಕೆ ನನ್ನ ಪ್ರಯತ್ನ. ಭೇಟಿಯ CCTV ದೃಶ್ಯಗಳನ್ನು ನಮ್ಮ ಸ್ಕ್ರೀನ್ ಮೇಲೆ ನೀವು ನೋಡ್ತಾ ಇದ್ದೀರಿ. ಇದರಲ್ಲಿರುವಂಥವ್ರು ಒಬ್ಬರು ಗುರುನಾಥ ಗೌಡ, ಇನ್ನೊಬ್ಬರು DYSP ಸುಲ್ಪಿ. ಎಸ್. ಸೊ ಆವಾಗ ಅವ್ರು ಹೇಳಿದ ತಕ್ಷಣ ನಾನೇನು ಮಾಡ್ತೇನೆ, ಗುರುನಾಥ ಗೌಡರಿಗೆ ಇಮಿಡಿಯೇಟಾಗಿ ಅವತ್ತೇ ರಾತ್ರಿ ಗುರುನಾಥ ಗೌಡ್ರು ನಾನು ಹೇಳಿದೆ, ಗೌಡ್ರೆ ನೀವೇನು ಮಾಡ್ಬೇಕಂತೀರಿ? ಗುರುನಾಥ ಗೌಡರು ನನಗೆ ಏನು ತಿಳಿತಾ ಇಲ್ಲ, ಇವ್ರಂತೂ ನಾನು ಎನ್ಕೌಂಟರ್ ಮಾಡಬೇಕಂತ ಅವಾಗಲೇ ಪ್ಲ್ಯಾನ್ ಮಾಡಿದ್ರು, ಈಗ ಮತ್ತೊಮ್ಮೆ ನಾನು ಮೋಸ ಹೋಗಬಹುದು ಅಂತ ಗುರುನಾಥ ಗೌಡರು ಹೇಳಿದರು. ಸೊ ಅವಾಗ ಗೌಡ್ರಿಗೆ ಹೇಳಿದೆ, ಹಾಗಾದರೆ ಒಂದು ಕೆಲಸ ಮಾಡೋಣ ಗೌಡ್ರೆ, ನೀವು ಇದಕ್ಕೆ ಪ್ರತಿರೋಧ ತೋರಿಸಿ ನಿಲ್ಲದೆ ಹೋದರೆ ನಿಮಗೇನಾದರೂ ಮಾಡ್ಬೋದು. ನಿಮ್ಮ ತಮ್ಮನ ಸಾವಿಗೆ ನ್ಯಾಯ ಸಿಗಬೇಕು ಅನ್ನೋದಾದರೆ ನೀವು ಬೀದಿಗೆ ಇಳಿಲೇಬೇಕು, ಪ್ರತಿರೋಧ ತೋರಿಸಲೇಬೇಕು, ಕೋರ್ಟಿಗೆ ಹೋಗಲೇಬೇಕಂದ್ರೆ. ಸೊ ಆಗ ಗುರುನಾಥ ಗೌಡರು ಅವ್ರ ತಾಯಿಯವ್ರನ್ನ ಭೇಟಿ ಮಾಡಿಸಿದ್ರು. ಅದು ಹೇಳಿದ್ನಲ್ಲ, ಅವ್ರ ತಾಯಿಯವ್ರು ನನ್ನ ಹತ್ರ ಭಾಳ ಹತ್ರ ಡಿಸ್ಕಸ್ ಮಾಡಿದ್ವಿ. ಕಣ್ಣು ಮುಂದಿದೆ ಸರ್ ಇವತ್ತಿಗೂ ಕೂಡ. ಆ ತಾಯಿ ಇವತ್ತಿಲ್ಲ, ಅವಳ ಆತ್ಮಕ್ಕೂ ಕೂಡ ಇವತ್ತಿನೆಲ್ಲೋ ನಿನ್ನೆ ಬಂದಿರುವ ತೀರ್ಪಿನಿಂದ ಅವಳ ಆತ್ಮಕ್ಕೆ ಶಾಂತಿ ಸಿಕ್ಕಿದೆ ಅಂತ ನನಗೆ ಅನಿಸುತ್ತೆ. ಸೊ ಗುರುನಾಥ ಗೌಡರು ಅವಾಗ ಏನು ಮಾಡೋಣ ಅಂತ ಹೇಳಿದಾಗ ನಾನು ಹೇಳಿದೆ, ನೀವು ಏನು ಸುಲ್ಪಿ ಜೊತೆ ಮಾತಾಡ್ತೀರೋ ಎಲ್ಲವನ್ನು ರೆಕಾರ್ಡ್ ಮಾಡ್ಕೊಂಡ್ಬಿಟ್ರಿ. ಸೊ ಇಮಿಡಿಯೇಟ್ ಅವರು ಫೋನಲ್ಲಿ ರೆಕಾರ್ಡ್ ಅವ್ರಿಗೆ ಎಷ್ಟು ಬುದ್ಧಿ ಕೊಟ್ಟಿದ್ದಾವೆ ಅಷ್ಟು ಅವ್ರು ಪ್ರಯತ್ನ ಪಟ್ಟು ರೆಕಾರ್ಡಿಂಗ್ ಮಾಡಿದ್ರು. ಅದು ಸಾಕಷ್ಟು ಬಂದಿದೆ ಸರ್. ಅದರಲ್ಲಿ ಅವ್ರು ಗನ್ ಇದಾವೋ, ನಿನ್ನನ್ನು ಕೊಲ್ತಾರ ಅಂತ ಸುಲ್ಪಿ ಅವ್ರು ಹೆದರಿಸುವಂಥದ್ದು. ತದನಂತರ ವಿನಯ್ ಕುಲಕರ್ಣಿ ಅವರು ಮೀಟಿಂಗ್ ಕರ್ಕೊಂಡು ಹೋಗೋದು, ಅದು ಮಹೇಶ್ ಶೆಟ್ಟರ್ ಮನೆಯಲ್ಲಿ ಮೀಟಿಂಗ್ ಆಗುತ್ತೆ. ಗುರುರಾಜ್ ಹುಣಸಿಮರದವ್ರನ್ನ ಯಾರೊಬ್ಬರು ನನಗೆ ಹಿರಿಯರು ಬೇಕು ಅಂತೇಳಿ ಗುರುನಾಥ ಗೌಡರು ಗುರುರಾಜ್ ಹುಣಸಿಮರದನ್ನು ಕರೆಸ್ಕೊಳ್ಳೋದು, ಅವೆಲ್ಲವೂ ನಡೀತದೆ ಸರ್ ಅಲ್ಲಿ. ನಡೆದಾದ ಮಾರನೇ ದಿನ ಇಷ್ಟು ಹಿಂಗಾಯಿತು ಅಂತ ಗುರುನಾಥ ಗೌಡರು ನನಗೆ ರಾತ್ರಿ ಬಂದಾದ್ಮೇಲೆ 1 ಗಂಟೆಗೆ ನನಗೆ ಹೇಳಿದರು. ಇಮಿಡಿಯೇಟ್ ಅವ್ರ ಮನೆಗೆ ನಾನು CCTV ಇನ್ಸ್ಟಾಲ್ ಮಾಡ್ಸೋಕೆ ಒಬ್ಬನ ಕಳಿಸ್ಕೊಟ್ಟು CCTV ಹಾಕಿದ ಮೇಲೆ ಇವ್ರದ್ದೆಲ್ಲರದು ಸಿಕ್ತು ಸರ್. ಅದು ಮೊದಲು ಆಡಿಯೋ ವಿಡಿಯೋದಲ್ಲೆಲ್ಲರೂ ತುಳಜಪ್ಪ ಸುಲ್ಪಿನೂ ಬಂದಿದ್ದಾರೆ, ಮಹೇಶ್ ಶೆಟ್ಟರು ಎಲ್ಲರೂ ಬಂದಿದ್ದಾರೆ. ಸೊ ಅಲ್ಲಿಂದ ಗುರುನಾಥ ಗೌಡರು ಈ ಹೋರಾಟದಲ್ಲಿ ನಮ್ಮ ಜೊತೆ ಸೇರ್ಕೊಂಡಾದ್ಮೇಲೆ ಏನು ಮಾಡಬೇಕು ಅನ್ನೋದು ನಮಗೂ ತಿಳಿಲಿಲ್ಲ. ಮಲ್ಲಮ್ಮ ವಾಪಸ್ ಹೋಗಿದ್ದರಿಂದ ನಮ್ಮ ವಕೀಲರು ದೀಪಕ್ ಶೆಟ್ಟರು ಒಂದು ಸಲಹೆ ಕೊಟ್ಟರು. ನೋಡ್ರಿ, ಈ ಹೋರಾಟ ಮುಂದುವರೆಸಬೇಕು ಅನ್ನೋದಾದರೆ ಒಂದು ಮಲ್ಲಮ್ಮ ಜೊತೆ ಬಂದು ನಿಲ್ಲಬೇಕು, ಇಲ್ಲ ಮಲ್ಲಮ್ಮ ನಿಲ್ಲಂಗಿಲ್ಲ ಅಂತ ಕೇಳಿದ್ರೆ ಗುರುನಾಥ ಗೌಡರ ತಾಯಿ ನಿಲ್ಲಲೇಬೇಕು, ಇದು ಗೆಲ್ಲಬೇಕು ಅನ್ನೋದಾದರೆ ಅಂತೇಳಿ. ಸೊ ಆವಾಗ ತುಂಗಮ್ಮ ಮತ್ತು ಗುರುನಾಥ ಗೌಡರ ಜಾಯಿಂಟ್ ಅಫಿಡೇಟು ಮತ್ತು ಅವರ ವಕಾಲತ್ತನ್ನು ಹಾಕಿ ರಿಟ್ ಅಪ್ಲಿಕೇಶನ್ ಹಾಕಿ ನಾವು ಈ ಹೋರಾಟವನ್ನು ತೊಗೊಂಡು ಬಂದ್ವಿ ಸರ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.